Hello, good morning, children. Happy New Year. Welcome to 2021 and our Kannada class also. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ತಾಯಿ, ತಂದೆ, ಗುರು, ಅತಿಥಿ ಇವರೆಲ್ಲರನ್ನೂ ನಾವು ದೇವರಿಗೆ ಹೋಲಿಸ್ತೇವೆ ಅಲ್ವಾ? ಅದೇ ರೀತಿ ಇನ್ನೂ ಒಬ್ಬರನ್ನು ನಾವು ದೇವರು ಅಂತ ಪೂಜಿಸ್ತೀವಿ. ಅದು ಯಾರು ಅಂತ ಹೇಳೋಕ್ಕಾಗತ್ತಾ? ಕಡೆ ಪಕ್ಷ ಊಹಿಸೋಕ್ಕಾದರೂ ಆಗತ್ತಾ? ಊಹಿಸಿ ನೋಡೋಣ. ನಂಗನ್ಸುತ್ತೆ ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ ಅಂತ. ನಾನು ಒಂದು ಕ್ಲೂ ಕೊಡ್ತೀನಿ. ಅಟ್ಲೀಸ್ಟ್ ಆ ಕ್ಲೂನ ಸಹಾಯದಿಂದನಾದರೂ ನೀವು ಹೇಳ್ತೀರಾ ಅಂತ ಅನ್ಕೋತಿದ್ದೀನಿ. ಒಂದು ವೇಳೆ ನಾವು ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಏನು ಮಾಡ್ತೀವಿ ಹೇಳಿ ನೋಡೋಣ. ನಾವು ವೈದ್ಯರ ಬಳಿಗೆ ಹೋಗ್ತೀವಿ ಅಲ್ವಾ? ಅದೇ ವೈದ್ಯರನ್ನು ನಾವು ದೇವರು ಅಂತ ಪೂಜಿಸ್ತೀವಿ. ಅದಕ್ಕಾಗಿ ಹಿರಿಯರು ಹೇಳೋದು ವೈದ್ಯೋ ನಾರಾಯಣೋ ಹರಿಹಿ ಅಂತ ಅಲ್ವಾ ಮಕ್ಕಳ? ಏನಪ್ಪ ಇವತ್ತು ಮಿಸ್ಸು ಬರೀ ದೇವರು ಅಂತಾನೇ ಹೇಳ್ತಾನೇ ಇದ್ದಾರಲ್ಲ ಅಂತ ನಿಮಗೆ ಅನ್ನಿಸ್ತಿದೆ ಅಲ್ವಾ? ಅದಕ್ಕೆ ಕಾರಣ ಇಷ್ಟೇ. ಇವತ್ತು ನಾನು ಮಾಡ್ತಾ ಇರೋ ಹೊಸ ಪಾಠ ಒಬ್ಬ ವೈದ್ಯರಿಗೆ ಸೇರಿದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ. ವೈದ್ಯ ಮಾನವ ರೂಪದ ದೇವರು ಅಲ್ವಾ? ಅವರು ದುಃಖದಲ್ಲಿ ಇರೋ ಪೇಷಂಟ್ಸಿಗೆ ಆಗಿರಬಹುದು ಅಥವಾ ಪೇಷಂಟ್ಸ್ ಕಡೆಯವ್ರಿಗಾಗಿರಬಹುದು, ಅವ್ರ ಕಣ್ಣೀರನ್ನು ಒರೆಸ್ತಾರೆ ಅಲ್ವಾ? ಅಂದರೆ ಅವರ ಕಷ್ಟಗಳನ್ನು ನಿವಾರಿಸ್ತಾರೆ, ರೋಗಿಯ ಆರೈಕೆ ಮಾಡ್ತಾರೆ. ಅಂದರೆ ಆ ಪೇಷಂಟ್ಸ್ಗೆ ಒಳ್ಳೆ ಗುಡ್ ಸರ್ವಿಸ್ ಕೊಡ್ತಾರೆ. ಅವರಿಗೆ ಎಷ್ಟೇ ಕಷ್ಟ ಇರಲಿ, ದುಃಖ, ನೋವು ಏನೇ ಇರಲಿ ಅದನ್ನೆಲ್ಲ ಬದಿಗೆ ಸರಿಸಿ ರೋಗಿ ಸೇವೆಯನ್ನು ಮಾಡ್ತಾರೆ. ಅಂದರೆ ನಮಗೆ ಪೇಷಂಟೇ ಮುಖ್ಯ, ನಮ್ಮ ಲೈಫ್ ಅಲ್ಲ ಅನ್ನೋ ಒಂದು ಮನೋಭಿಲಾಷೆ ಅವರಲ್ಲಿ ಇರುತ್ತೆ. ಸೊ ಹೀಗಾಗಿ ಅವರು ತಮ್ಮ ಕಷ್ಟಗಳನ್ನೆಲ್ಲ ಸರಿಸಿ ಅವರು ಒಬ್ಬ ರೋಗಿಗೆ ಸೇವೆಯನ್ನು ಮಾಡ್ತಾರೆ. ಇಂತಹ ಒಬ್ಬ ವೈದ್ಯನ ಮನ ಮಿಡಿಯುವ ಕಥೆಯನ್ನು ಆಧರಿಸಿರೋ ಒಂದು ಪುಟ್ಟ ಸನ್ನಿವೇಶ ಇಂದಿನ ಪಾಠದಲ್ಲಿ ನಾವು ನೋಡೋಣ. ಇಂದಿನ ಪಾಠದ ಹೆಸರು ಅಂತಿಮ ವಿದಾಯ. ಇದರ ಅರ್ಥ ಅಂತಿಮ ಅಂದರೆ ಕೊನೆಯ, ವಿದಾಯ ಅಂದರೆ ಬೀಳ್ಕೊಡುಗೆ ಅಂತ. ಈಗ ನಾವು ಪಾಠದ ಕಡೆಗೆ ಹೋಗೋಣ. ಮುಂದೆ ನಾನು ಅಂತಿಮ ವಿದಾಯ ಅಂದರೆ ಏನು ಅಂತಕ್ಕಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ ಮಕ್ಕಳ? ಈಗ ನಾನು ಪಾಠ ಓದ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಕರೆಕ್ಟಾಗಿ ಇಂಟ್ರೆಸ್ಟ್ ಇಟ್ಟು ಪಾಠನ ಕೇಳಿಸ್ಕೊಳ್ಳಿ. ನಂತರ ಆ ಪಾಠವನ್ನು ನೀವು ಮನನ ಮಾಡಿಕೊಂಡು ನೀವು ಹೇಗೆ ಮುಂದೆ ನಿಮ್ಮ ಸರ್ವಿಸನ್ನು ಬೇರೆಯವರಿಗೆ ಕೊಡಬಹುದು ಅನ್ನೋದನ್ನು ನೋಡಬಹುದು. ಓಕೆನಾ? ಪಾಠದ ಹೆಸರು ಅಂತಿಮ ವಿದಾಯ. ಆ ವೈದ್ಯನ ನಡಿಗೆಯಲ್ಲಿ ಧಾವಂತವಿತ್ತು. ರೋಗಿಯೊಬ್ಬನನ್ನು ಉಳಿಸಲು ತನ್ನಿಂದಾಗಿ ತಡವಾಗುತ್ತಿದೆಯಲ್ಲ ಎಂಬ ತಳಮಳವಿತ್ತು. ನರ್ಸ್ಗಳಿಂದ ಫೋನ್ ಬರುತ್ತಿದ್ದಂತೆಯೇ ಆಸ್ಪತ್ರೆಗೆ ದೌಡಾಯಿಸಿದ್ದ. ತನ್ನ ರೂಮಿಗೆ ಹೋದವನೇ ಶಸ್ತ್ರಚಿಕಿತ್ಸೆಯ ಸಮವಸ್ತ್ರ ಧರಿಸಿ ಆಪರೇಷನ್ ಥಿಯೇಟರ್ನತ್ತ ಹೆಜ್ಜೆ ಹಾಕಿದ. ಸಾಮಾನ್ಯವಾಗಿ ಎಮರ್ಜೆನ್ಸಿ ಅಂದಿದ ತಕ್ಷಣ ಏನು ಮಾಡ್ತಾರೆ? ಡಾಕ್ಟರ್ಸು ಬೇರೆ ಕಡೆ ಇರ್ತಾರೆ, ಇಲ್ಲೇ ಇರಬೇಕು ಅಂತೇನಿಲ್ಲ ಅಲ್ವಾ? ಆಗ ಎಮರ್ಜೆನ್ಸಿ ಟೈಮ್ನಲ್ಲಿ ನರ್ಸ್ಗಳೇನು ಮಾಡ್ತಾರೆ? ಡಾಕ್ಟರ್ಸ್ನ ಫೋನ್ ಮಾಡಿ ಕರೀತಾರೆ. ಆಗ ಡಾಕ್ಟ್ರುಗಳು ಎದ್ನೋ ಬಿದ್ನೋ ಅಂತ ಓಡ್ಕೊಂಡು ಬರ್ತಾರೆ. ಅಯ್ಯೋ, ನಮ್ಮ ಪೇಷಂಟಿಗೆ ಏನಾಗಿದೆಯೋ, ನಾವು ನಮ್ಮ ಪೇಷಂಟಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು, ಅವ್ರಿಗೆ ತೊಂದರೆ ಇದ್ದರೆ ಅವರನ್ನು ಉಳಿಸ್ಬೇಕು ಅಂತ ಹೇಳಿ ಓಡಿ ಬರ್ತಾರೆ ಅಲ್ವಾ? ಸೊ ಹಾಗೆಯೇ ಇಲ್ಲಿ ಒಬ್ಬ ವೈದ್ಯ ತನಗೆ ನರ್ಸ್ಗಳಿಂದ ಕಾಲ್ ಬಂದಿದ್ದ ತಕ್ಷಣ ಅವರೇನು ಮಾಡಿದ್ರು? ಆದಷ್ಟು ಬೇಗ ಅವರು ಆಸ್ಪತ್ರೆಗೆ ಬಂದವರೇ ಅವರೆಲ್ಲೂ ಕೂರಲಿಲ್ಲ, ದಡಬಡ ಹೋದರು. ಆಮೇಲೆ ಅವ್ರಿಗೆ ಏನು ಆಪ್ರೇಷನ್ ಮಾಡೋದಕ್ಕೆ ಏನು ಕೋಟು, ಏನೇನು ಡ್ರೆಸ್ ಬೇಕು ಅದನ್ನೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಸೀದಾ ಅವರು ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥ ಒಂದು ಥಿಯೇಟ್ರಿಗೆ ಹೋಗ್ತಾರೆ. ಅಂದರೆ ಆಪ್ರೇಷನ್ ಥಿಯೇಟ್ರ್ ಹತ್ರ ಹೋಗ್ತಾರೆ. ಕೊಠಡಿಯ ಮುಂದೆ ಒಬ್ಬ ತಂದೆ ಶತಪಥ ಹೆಜ್ಜೆ ಹಾಕುತ್ತಿದ್ದಾನೆ. ಒಳಗೆ ಮಲಗಿರುವ ತನ್ನ ಮಗನಿಗೆ ಏನಾಗಿ ಬಿಡುತ್ತೋ, ಮತ್ತೆ ಆತನನ್ನು ಜೀವಂತವಾಗಿ ನೋಡುತ್ತೇನೋ ಇಲ್ಲವೋ ಎಂಬ ಆತಂಕ ಅವನನ್ನು ಕಿತ್ತು ತಿನ್ನುತ್ತಿದೆ. ಮುಖದಲ್ಲಿ ಅಸಹನೆ ತಾಂಡವಾಡುತ್ತಿದೆ. ಆಬ್ವಿಯಸ್ಲಿ ಯಾವುದೇ ಪೇಷಂಟ್ ಕಡೆಯವ್ರಿಗೆ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಥವಾ ಗಂಡ ಆಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಯಾರೇ ಆಗಲಿ ಅವ್ರ ಪೇಷಂಟ್ಸ್ನ ಒಳಗಡೆ ಬಿಟ್ಟಾಗ ಅವ್ರಿಗೆ ಏನಾಗುತ್ತೋ ಏನೋ, ಅವ್ರು ಮತ್ತೆ ಬದುಕಿ ಈಚೆ ಬರ್ತಾರೋ ಇಲ್ವೋ, ಎಲ್ಲಿ ಸಾವನ್ನು ಅಪ್ಪಿಬಿಡ್ತಾರೋ, ಅವ್ರನ್ನ ಮತ್ತೆ ನಾವು ನೋಡ್ತೀವೋ ಇಲ್ವೋ ಜೀವಂತ ಅನ್ನೋ ಒಂದು ಟೆನ್ಷನ್ನು ಪ್ರತಿಯೊಬ್ಬರ ಮನುಷ್ಯನಲ್ಲೂ ಇರುತ್ತೆ. ಹಾಗಾಗಿ ಆ ಆಪ್ರೇಷನ್ ಥಿಯೇಟ್ರ್ ಮುಂದೆ
ಓಡಾಡ್ತಾನೇ ಇರ್ತಾರೆ, ತಳಮಳ ತಳಮಳ. ಅವ್ರ ಜೀವ ಅವ್ರ ಕೈನಲ್ಲೇ ಇರೋದಿಲ್ಲ. ಅವರು ಎಲ್ಲವನ್ನೂ ಕಂಟ್ರೋಲ್ನ ಕಳ್ಕೊಂಬಿಟ್ಟಿರ್ತಾರೆ. ಅವ್ರಿಗೆ ಒಂದು ಕಡೆ ಕೋಪ ಆಗ್ತಾ ಇರುತ್ತೆ, ಒಂದು ಕಡೆ ನೋವಾಗ್ತಾ ಇರುತ್ತೆ, ಇದೆಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು ಓಡಾಡ್ತಾ ಇರ್ತಾರೆ. ಅಂತಹ ಒಂದು ಸನ್ನಿವೇಶ ಈ ಪಾಠದಲ್ಲಿ ಬಂದದ್ದು. ಅಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ಒಬ್ಬ ಮಗ ಮಲಗಿದ್ದ. ಆ ಮಗನನ್ನು ನೆನೆಸ್ಕೊಂಡು ತಂದೆ ಆ ಆಪ್ರೇಷನ್ ಥಿಯೇಟ್ರ್ ಮುಂದೆ ಓಡಾಡ್ತಾ ಇದ್ದರು. ನನ್ನ ಮಗನ ಮತ್ತೆ ನಾನು ನೋಡ್ತೀನೋ ಇಲ್ವೋ, ಹೇಗೋ ಏನೋ, ಅವನು ಜೀವಂತವಾಗಿ ಬರ್ತಾನೋ ಇಲ್ಲೋ ಅಂತ ಹೇಳಿ ಅವರು ತುಂಬ ನೋವಿನಿಂದ ಅಲ್ಲಿ ಓಡಾಡ್ತಾಯಿದ್ರು. ಆಪರೇಷನ್ ಥಿಯೇಟರ್ನತ್ತ ದೌಡಾಯಿಸುತ್ತಿರುವ ವೈದ್ಯನನ್ನು ಕಾಣುತ್ತಿದ್ದಂತೆಯೇ ಅವನೆಲ್ಲ ಅಸಹನೆಯ ಕಟ್ಟೆ ಹೊಡೆಯಿತು. ಅಂದರೆ ಆಪ್ರೇಷನ್ ಥಿಯೇಟ್ರ್ ಹತ್ರ ಓಡಾಡ್ತಾ ಇದ್ರಲ್ಲ ತಂದೆ, ಅವರು ಆ ಡಾಕ್ಟ್ರನ್ನ ನೋಡ್ತಿದ್ದಂಕ್ಲೆ ಅವನ ಪೇಷನ್ಸೇ ಹೊರ್ಟೋಯ್ತು. ಅಂದರೆ ಅವನಿಗೆ ಅಷ್ಟು ಕೋಪನೂ ಬಂತು. ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ ಅಂದರೆ ಅವನೇನು ಮಾಡ್ತಾನೆ, ಆ ತಂದೆ ಆ ಡಾಕ್ಟ್ರನ್ನೇ ಬೈತಾನೆ, ಓ ಇಷ್ಟೊತ್ತು ಬೇಕಾ ನಿಮಗೆ ಇಲ್ಲಿಗೆ ಬರೋದಕ್ಕೆ ಅಂತ. ಅಲ್ಲಿ ಡಾಕ್ಟ್ರು ಯಾವ ಸ್ಥಿತಿಯಲ್ಲಿ ಬಂದಿರ್ತಾರೆ, ಏನು ಎತ್ತ ಏನೂ ಇಲ್ಲ. ಇವನು ಕೂಡ ಪರ್ಪಸ್ಸಾಗೆ ಬೇಕು ಅಂತಲೇ ಡಾಕ್ಟ್ರನ್ನ ಯಾರೂ ಬೈಯೋದಿಲ್ಲ. ಅಂದರೆ ಅವರ ಮಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾನೆ ಆಪ್ರೇಷನ್ ಥಿಯೇಟ್ರಲ್ಲಿ. ಸೊ ಹಾಗಾಗಿ ಅವರ ಸಿಟ್ಟು ತುಂಬ ಈ ಕಡೆ ಡಾಕ್ಟ್ರ್ ಕಡೆ ತಿರುಗಿತ್ತು. ನೀವು ಇಲ್ಲಿಗೆ ಬರೋದಕ್ಕೆ ಇಷ್ಟೊತ್ತು ಸಮಯ ಬೇಕಾಯ್ತಾ? ನನ್ನ ಮಗನ ಜೀವ ಅಪಾಯದಲ್ಲಿದೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನನ್ನ ಮಗ ಅಲ್ಲಿ ಸಾಯ್ತಾ ಬಿದ್ದಿದ್ದಾನೆ ಅನ್ನೋದು ನಿಮಗೆ ಗೊತ್ತಿರಲಿಲ್ವ? ಇಷ್ಟೊತ್ತು ಬೇಕಿತ್ತ ನಿಮಗೆ ಅಂತ ಹೇಳ್ತಾನೆ. ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಎನ್ನುವುದಿಲ್ಲವೇ? ನಿಮಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ವಾ ಅಂತ ಹೇಳ್ತಾನೆ. ತನ್ನೆಲ್ಲ ಆಕ್ರೋಶಕ್ಕೆ ಮಾತಿನ ರೂಪ ಕೊಟ್ಟು ವೈದ್ಯನ ಮೇಲೆ ಹರಿಹಾಯ್ದ. ಅಂದರೆ ತನ್ನೆಲ್ಲ ಸಿಟ್ಟನ್ನು ಆ ಡಾಕ್ಟ್ರ್ ಮೇಲೆ ತೀರಿಸ್ಕೊಂಡ್ಬಿಟ್ಟ ಅವನು ಮಾತಾಡಿ. ಆದರೆ ಡಾಕ್ಟ್ರು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ರು ಗಂಭೀರವಾಗಿ ಆಪ್ರೇಷನ್ ಥಿಯೇಟ್ರ್ ಹತ್ರಕ್ಕೆ ಹೋಗ್ತಾರೆ. ಆಗ ಡಾಕ್ಟ್ರ್ ಹೇಳ್ತಾರೆ, ನೋಡಿ ದಯವಿಟ್ಟು ಕ್ಷಮಿಸಪ್ಪ, ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ, ನನಗೆ ಫೋನ್ ಬರುತ್ತಿದ್ದಂತೆಯೇ ಹೊರಟು ಬಂದಿದ್ದೇನೆ ಅಂತ ಅವನು ಸಾರಿ ಕೇಳ್ತಾನೆ. ಸಾರಿಪ್ಪ, ನಾನು ಹಾಸ್ಪಿಟ್ಲಲ್ಲಿ ಇರಲಿಲ್ಲ, ನರ್ಸ್ ಫೋನ್ ಮಾಡಿದ ತಕ್ಷಣವೇ ನಾನು ಬೇಗ ಬಂದಿದ್ದೀನಿ. ದಯಮಾಡಿ ನೀನೀಗ ಸ್ವಲ್ಪ ಶಾಂತನಾಗು. ನೀನು ಸ್ವಲ್ಪ ಶಾಂತನಾಗು. ಮೊದಲು ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡು. ನನಗೆ ನನ್ನ ಕೆಲಸ ಮಾಡೋದಕ್ಕೆ ನನಗೆ ಸ್ವಲ್ಪ ಸಮಯ ಕೊಟ್ಬಿಡು. ನೀನು ಈ ರೀತಿ ಕೂಗಾಡ್ಬೇಡ. ನೀನು ಶಾಂತಿಯಿಂದ ಒಂದು ಕಡೆ ಕೂತ್ಕೋ. ನಾನೇನಿಲ್ಲ ಹಾಸ್ಪಿಟ್ಲಲ್ಲಿ ಇರಲಿಲ್ಲ, ನನಗೆ ಕಾಲ್ ಬಂದಿದ ತಕ್ಷಣ ನಾನು ಇಲ್ಲಿಗೆ ಬಂದಿದ್ದೀನಿ. ಈಗಾಗಲೇ ತಡವಾಗಿ ಹೋಗಿದೆ. ಕ್ಷಮೆಯ ನಗುವಿನೊಂದಿಗೆ ವೈದ್ಯ ವಿನಂತಿಸಿಕೊಂಡ. ಆಲ್ರೆಡಿ ಇವಾಗ ಟೈಮ್ ಆಗೋಗಿದೆ. ಈಗ ಮತ್ತೆ ನಾನು ನಿನ್ನ ಹತ್ರ ಮಾತಾಡ್ತಾ ನಿಂತರೆ ಆ ಪೇಷಂಟ್ ಗತಿ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಸಾವಧಾನದಿಂದ ಇಲ್ಲಿ ಕೂತ್ಕೊಳ್ಳಿ, ನಾನು ಒಳಗೋಗಿ ನಿಮ್ಮ ಪೇಷಂಟನ್ನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಡಾಕ್ಟ್ರು ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾರೆ. ಶಾಂತನಾಗೋದ. ಒಂದೊಮ್ಮೆ ನಿನ್ನ ಮಗ ಇದೇ ಆಪರೇಷನ್ ಕೊಠಡಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ಮಲಗಿದ್ದರೆ ನೀನು ಶಾಂತನಾಗಿರುತ್ತಿದ್ದೆಯಾ? ವೈದ್ಯ ಬರುವುದು ತಡವಾಗಿ ನಿನ್ನ ಮಗ ಸತ್ತು ಹೋದರೆ ನೀನೇನು ಮಾಡುತ್ತಿದ್ದೆ? ತಂದೆಯ ಆಕ್ರೋಶಕ್ಕೆ ಕೊನೆ ಇದ್ದಂತೆ ಕಾಣಲಿಲ್ಲ. ಆ ತಂದೆ ಏನು ಮಾಡ್ತಾರೆ, ಶಾಂತನಾಗೋದೇ ಇಲ್ಲ ಅವನು. ಒಂದು ಸ್ವಲ್ಪ ಸಮಾಧಾನ, ಎಲ್ಲೋ ಒಂದು ಸ್ವಲ್ಪ ಸಮಾಧಾನ ಅನ್ನೋ ಥರ ಬರುತ್ತೆ. ಅವನು ಕೂಗಾಡ್ಕೊತಾನೆ. ಎಲ್ಲಾದರೂ ಒಂದೊಮ್ಮೆ ನಿನ್ನ ಮಗನೇ ಈ ಥರ ಆಪ್ರೇಷನ್ ಥಿಯೇಟ್ರಲ್ಲಿ ಮಲಗಿದ್ರೆ, ಅವನ ಪರಿಸ್ಥಿತಿನೂ ಈ ರೀತಿ ಇದ್ದರೆ, ನೀನು ಡಾಕ್ಟ್ರ್ ಬರೋದ್ರೊಳಗೆ ನಿನ್ನ ಮಗನೇ ಸತ್ತು ಹೋಗಿದ್ರೆ ಏನು ಮಾಡ್ತಿದ್ದೆ? ಆಗ ತಂದೆ ಆಕ್ರೋಶ ಏನು ಅನ್ನೋದು ನಿನಗೆ ಅರ್ಥ ಆಗ್ತಾಯಿತ್ತು ಅಂತೇಳಿ ಇವನು ಈ ಕಡೆ ಚಡಪಡಿಕೆಯಿಂದ ಕೂಗಾಡ್ತಾ ಇರ್ತಾನೆ ಡಾಕ್ಟ್ರ್ ಮೇಲೆ. ವೈದ್ಯ ಮತ್ತದೇ ಕ್ಷಮೆಯಾಚಿತ ನಗುವಿನೊಂದಿಗೆ ಉತ್ತರಿಸಿದ. ಒಬ್ಬ ವೈದ್ಯನಾಗಿ ನಾನು ಏನು ಮಾಡಬಲ್ಲೆನೋ ಅದನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಅಂತ. ಆವಾಗ ವೈದ್ಯ ಹೇಳ್ತಾನೆ, ಬೇಡ ನೀವಿದೆಲ್ಲ ಏನು ತಲೆಗೆ ಹಾಕ್ಕೋಬೇಡಿ. ನಾನು ಪ್ರಮಾಣವಾಗಿ ಒಬ್ಬ ವೈದ್ಯನಾಗಿ ನಾನು ಏನು ಮಾಡಬೇಕೋ ಅದನ್ನೆಲ್ಲ ನನ್ನ ಪ್ರಯತ್ನವನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಪ್ರಾಮಾಣಿಕವಾಗಿ ಮಾಡುತ್ತೇನೆ. ನಿನ್ನ ಮಗನನ್ನು ಉಳಿಸಲು ನನ್ನೆಲ್ಲ ಸಾಮರ್ಥ್ಯವನ್ನು ಪಣಕ್ಕಿಡುತ್ತೇನೆ. ಹೇಗಾದರೂ ಮಾಡಿ ಕಷ್ಟಪಟ್ಟು ನಿನ್ನ ಮಗನನ್ನು ನಾನು ಉಳಿಸ್ತೇನೆ. ನನ್ನ ಎಲ್ಲ ಸಾಮರ್ಥ್ಯವನ್ನು, ಅಂದರೆ ನಾನು ಕಲ್ತಿದ್ದ ವಿದ್ಯೆನೆಲ್ಲನೂ ಅಲ್ಲಿಗೆ ಹಾಕಿ ನಾನು ನಿನ್ನ ಮಗನನ್ನು ಉಳಿಸೋ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಆದರೂ ನಮ್ಮನ್ನೆಲ್ಲ ಮೀರಿದ ಶಕ್ತಿಯ ಮುಂದೆ ನಮ್ಮ ಆಟವೇನೂ ನಡೆಯದು. ಅಂದರೆ ನಾವು ಏನೇ ಪ್ರಯತ್ನ ಪಟ್ಟರು ದೇವರು ಅನ್ನೋನೊಬ್ಬ ಇದ್ದಾನಲ್ವ, ಸೊ ಅವನ ಆಟದ ಮುಂದೆ ನಮ್ಮದೇನೂ ನಡೆಯೋದಿಲ್ಲ. ಆದರೂ ಕೂಡ ನಾನು ನನ್ನ ಶಕ್ತಿ ಮೀರಿ ನಿನ್ನ ಮಗನನ್ನು ಉಳಿಸೋ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ವೈದ್ಯರಾದವರು ಸಾವನ್ನು ಮುಂದೂಡಬಹುದೇ ವಿನ ಸಾವಿನಿಂದ ಸಂಪೂರ್ಣವಾಗಿ ಬಚಾವು ಮಾಡುವ ಶಕ್ತಿ ನಮಗೂ ಇಲ್ಲ.
ಒಬ್ಬ ಡಾಕ್ಟರ್ ಆದವನು ಸಾವನ್ನು ಅಂದರೆ ಅವನಿಗೆ ಬರ್ತಾ ಇರ್ತಕ್ಕಂಥ ಸಾವನ್ನು ಮುಂದಕ್ಕೆ ತಳ್ಬೋದು, ಅಂದರೆ ಟ್ರೀಟ್ಮೆಂಟ್ ಕೊಟ್ಟು ಇನ್ನೂ ಸ್ವಲ್ಪ ದಿನ ಮುಂದಕ್ಕೆ ತಳ್ಳಬಹುದೇ ಹೊರತು, ಆದರೆ ಸಾವನ್ನೇ ಬರದೇ ಇರೋ ಹಾಗೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಈಗ ಹೋಗಿ ಆ ದೇವರ ಬಳಿ ನಿನ್ನ ಮಗನನ್ನು ಉಳಿಸಿಕೊಡುವಂತೆ ಬೇಡಿಕೋ. ಆಗ ತಂದೆಗೆ ಹೇಳ್ತಾನೆ, ಇವಾಗ ನೀವು ಹೋಗಿಬಿಟ್ಟು ಅಲ್ಲಿರೋ ದೇವ್ರ ಹತ್ರ ನೀವು ಬೇಡ್ಕೊಳ್ಳಿ, ನಿಮ್ಮ ಮಗನನ್ನು ಉಳಿಸ್ಕೊಡೋಕ್ಕೆ. ನನಗೆ ನನ್ನ ಕೆಲಸ ಮಾಡಲು ಬಿಡಿ, ದಯವಿಟ್ಟು ನೀವು ನನಗೆ ನನ್ನ ಕೆಲಸ ಮಾಡೋದಕ್ಕೆ ಬಿಡಿ, ನೀವು ಹೋಗಿ ಅಲ್ಲಿ ದೇವ್ರ ಹತ್ರ ಬೇಡ್ಕೊಳ್ಳಿ, ಮಗನನ್ನು ಉಳಿಸುವಂತೆ ಹೇಳಿ ಅಂತ. ನಾವು ಆ ಕಷ್ಟದ ಭಾಗವಾಗದೇ ಇದ್ದಾಗ ಅದಕ್ಕೆ ಸಾಂತ್ವನ ಹೇಳೋದು ತುಂಬ ಸುಲಭ. ನಾವೇ ಆ ಕಷ್ಟಕ್ಕೆ ಸಿಲುಕಿದಾಗ ಅದರ ಭಾರ ಅರ್ಥವಾಗೋದು. ತಂದೆಯ ಗೊಣಗಾಟ ಮುಂದುವರೆದೇ ಇತ್ತು. ಅವನು ಹೇಳ್ತಾನೆ, ಅವ್ರ ತಂದೆ ಅಂದರೆ ಆ ಪೇಷಂಟ್ ಒಳಗಡೆ ಮಲಗಿದ್ದವನು ತಂದೆ ಅವನು ಹೇಳ್ತಾನೆ, ನಾವು ಆ ಕಷ್ಟದಲ್ಲಿ ಇದ್ದಾಗ ನನಗೆ ಗೊತ್ತಾಗತ್ತೆ, ಆದರೆ ಆ ಕಷ್ಟವನ್ನು ಬೇರೆಯವ್ರ ಮೇಲೆ ತೋರಿಸೋದು ಬಹಳ ಸುಲಭ ಅಂತ ಹೇಳಿ ಅವನು ಗುಣಗುಣ ಅಂಥೇಳಿ ಅಂತಲೇ ಇರ್ತಾನೆ. ಅದನ್ನು ಲೆಕ್ಕಿಸದ ವೈದ್ಯ ಶಸ್ತ್ರಚಿಕಿತ್ಸಾ ಕೊಠಡಿಯೊಳಗೆ ನುಗ್ಗಿದ. ಅದು ಯಾವುದನ್ನು ಅವನು ಕೇರೆ ಮಾಡೋದಿಲ್ಲ, ಅವನು ಸೀದಾ ಆಪ್ರೇಷನ್ ಥಿಯೇಟ್ರಿಗೆ ಹೋಗ್ತಾನೆ. ಕಾರಣ ಇಷ್ಟೇ, ಯಾಕೆ ಕೇರ್ ಮಾಡಲಿಲ್ಲ ಅಂದರೆ ಅವನು ಹೋಗಿ ಅಲ್ಲಿ ಪೇಷಂಟನ್ನು ಪ್ರಾಣ ಉಳಿಸಬೇಕಾಗಿತ್ತು. ಅದಕ್ಕೋಸ್ಕರ ಅವನು ಆಪ್ರೇಷನ್ ಥಿಯೇಟ್ರೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಿತ್ತು. ಅವನು ಆಪ್ರೇಷನ್ ಥಿಯೇಟ್ರೊಳಗೆ ಹೋಗಿದ ತಕ್ಷಣ ಬಾಗಿಲು ಹಾಕ್ಕೊಳ್ಳುತ್ತೆ. ಕೆಂಪು ದೀಪ ಉರಿಯಲು ಮೊದಲುಗೊಂಡಿತು. ಯೂಶಲಿ ಡಾಕ್ಟರ್ ಈಸ್ ಇನ್ ಆಪ್ರೇಷನ್ ಈಸ್ ಗೋಯಿಂಗ್ ಆನ್ ಅನ್ನೋದಕ್ಕೆ ಅಲ್ಲಿ ಒಂದು ಆಪ್ರೇಷನ್ ಥಿಯೇಟ್ರ್ ಮುಂದೆ ಒಂದು ರೆಡ್ ಬಲ್ಬ್ ಇರುತ್ತೆ. ಅದು ರೆಡ್ ಬಲ್ಬ್ ಆನ್ ಆಗಿದ್ದರೆ ಅದು ಅಲ್ಲಿ ಆಪ್ರೇಷನ್ ನಡೀತಾ ಇದೆ ಅಂತ. ಸೊ ನೋಬಡಿ ಈಸ್ ಅಲೋಡ್ ಇನ್ ಸೈಡ್ ಅಂತ ಅದು ಅರ್ಥ. ಯಾರನ್ನು ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಅರ್ಥನೂ ಕೂಡ ಅದು ಕೊಡುತ್ತೆ. ಸೊ ಹಾಗಾಗಿ ಡಾಕ್ಟ್ರು ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡು ಆಪ್ರೇಷನ್ ಥಿಯೇಟ್ರ್ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡಿದ್ದ ತಕ್ಷಣ ಅಲ್ಲಿದ್ದಂತಹ ಬಲ್ಬು ಉರಿಯೋದಕ್ಕೆ ಶುರುವಾಗುತ್ತೆ. ಶಸ್ತ್ರಚಿಕಿತ್ಸೆ ಮುಗಿಯುವುದಕ್ಕೆ ಹಲವು ಗಂಟೆಗಳೇ ತಗುಲಿತು. ಅದೇನು ತರಕಾರಿ ಹೆಚ್ಚಿದಾಗ ಬೇಗ ತರಕಾರಿ ಕಟ್ ಮಾಡಿ ಟಕ ಅಂತ ಕಟ್ ಮಾಡಿ ಪಲ್ಯ ಏನೋ ಮಾಡೋಕ್ಕೆ. ಶಸ್ತ್ರಚಿಕಿತ್ಸೆ ಅಂದರೆ ಆಪ್ರೇಷನ್ ಮಾಡೋದಕ್ಕೆ ಅದು ಹಲವಾರು ಗಂಟೆಗಳ ಕಾಲ ತಗೊಳ್ಳುತ್ತೆ. ತಕ್ಷಣ ಹೋಗಿ ಅದೇನೋ ಒಂದು ಸೂಜಿ ಏನು ಚುಚ್ಕೊಂಡಂಗೆ ಇಲ್ಲ ಅಲ್ವಾ. ಪೇಷಂಟಿಗೆ ಏನಾಗಿದೆ ಅಂತ ನೋಡಬೇಕು, ಅದಕ್ಕೆ ತಕ್ಕನಾಗಿ ಆಪ್ರೇಷನ್ ಯಾವ ರೀತಿ ಮಾಡಬೇಕು, ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದೆಲ್ಲ ನೋಡಬೇಕಲ್ವ. ಸೊ ಹೀಗಾಗಿ ಸುಮಾರು ಗಂಟೆಗಳ ಕಾಲ ಆಪ್ರೇಷನ್ ಮುಗಿಯೋದಕ್ಕೆ ಟೈಮ್ ತಗೊಳುತ್ತೆ. ಕೊನೆಗೆ ಮುಚ್ಚಿದ ಬಾಗಿಲನ್ನು ತಳ್ಳಿಕೊಂಡು ವೈದ್ಯ ಹೊರಬಂದ. ಆವಾಗ ಆಪ್ರೇಷನ್ ಮುಗಿದ ಮೇಲೆ ಬಾಗಿಲು ತೆಕ್ಕೊಂಡವನು ಡಾಕ್ಟ್ರ್ ಹೊರಗಡೆಗೆ ಬರ್ತಾನೆ. ಅವನ ಮುಖದ ಮೇಲೆ ಮತ್ತದೇ ಅವಸರವಿತ್ತು. ಆ ಡಾಕ್ಟ್ರ್ ಮುಖದಲ್ಲಿ ಅದೇ ಒಂದು ಏನು ಹೇಳ್ತಾರೆ ಅರ್ಜೆಂಟ್ ಅನ್ನೋ ಒಂದು ಮುಖದಲ್ಲಿ ಅವನಿಗೆ ಕಾಣಿಸ್ತಾ ಇತ್ತು. ಅಂದರೆ ನಾನು ಅರ್ಜೆಂಟಾಗಿ ಇಲ್ಲಿಂದ ಹೋಗಬೇಕು ಅನ್ನೋ ರೀತಿ ಅವನ ಮುಖದಲ್ಲಿ ಇತ್ತು. ಆಪ್ರೇಷನ್ ಥಿಯೇಟ್ರಿಂದ ಹೊರಗೆ ಬಂದ ಮೇಲೂ ಕೂಡ. ಆಗ ಆ ಹುಡುಗನ ತಂದೆ ಹೇಳ್ತಾನೆ, ನೋಡಿದ್ಯಾ, ನಾನು ಹೇಳಲಿಲ್ಲವೇ ಆ ಕಾಣದ ಶಕ್ತಿ ನಿನ್ನ ಕೈ ಬಿಡಲಿಲ್ಲ. ಡಾಕ್ಟ್ರ್ ಹೇಳ್ತಾರೆ, ನೋಡಿದ್ಯಾ, ನಾನು ಹೇಳಲಿಲ್ವಾ ಆ ಕಾಣದ ಶಕ್ತಿ ನಿನ್ನ ಕೈ ಬಿಡಲಿಲ್ಲ. ಡಾಕ್ಟ್ರು ಆ ಹುಡುಗನ ತಂದೆಗೆ ಹೇಳ್ತಾರೆ, ನೋಡಿದ್ಯಾ, ನಾನು ಹೇಳಿದೆ ನಿನಗೆ ದೇವ್ರ ಹತ್ರ ಹೋಗಿ ಬೇಡ್ಕೊ, ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ. ದೇವರು ನಿನ್ನ ಕೈನ ಬಿಡಲಿಲ್ಲ. ಆಪ್ರೇಷನ್ ಯಶಸ್ವಿಯಾಗಿ ಮುಗಿದಿದೆ, ಆಪ್ರೇಷನ್ ಸಕ್ಸಸ್ ಆಗಿದೆ, ನಿನ್ನ ಮಗ ಯಾವುದೇ ತೊಂದರೆಯಲ್ಲಿ ಇಲ್ಲ. ಈಗ ನಿನ್ನ ಮಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈಗ ನಿನ್ನ ಮಗನಿಗೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಇಲ್ಲ, ಅವನದರಿಂದ ಹೊರಗೆ ಬಂದಿದ್ದಾನೆ. ಅದೇನನ್ನೋ ಹೇಳಬರುತ್ತಿದ್ದ ಆ ತಂದೆಯನ್ನು ತಡೆದು ವೈದ್ಯ ತನ್ನ ಮಾತು ಮುಂದುವರಿಸಿದ. ತಂದೆ ಏನೋ ಹೇಳಬೇಕು ಅಂತ ಹೋಗ್ತಿರ್ತಾನೆ. ಆಗ ವೈದ್ಯರು ಅವರನ್ನು ತಡೆದು ನಿಲ್ಲಿಸ್ಬಿಟ್ಟು ಅವರೇ ಏನೋ ಹೇಳೋದಕ್ಕೆ ಹೋಗ್ತಾರೆ. ನೋಡು, ಮತ್ತೇನಾದರೂ ಕೇಳುವುದಿದ್ದರೆ ಸಿಸ್ಟರ್ ಬರುತ್ತಾರೆ, ಅವರನ್ನೇ ಕೇಳು ಎಂದವರೇ ಬಂದಷ್ಟೇ ಧಾವಂತದಲ್ಲಿ ಅಲ್ಲಿಂದ ಖಾಲಿಯಾದರು. ನೋಡು, ಈಗ ನೀನು ನನ್ನ ಹತ್ರ ಏನೂ ಕೇಳಬೇಡ, ನಿನಗೇನಾದರೂ ಕೇಳಬೇಕು ಮಾತಾಡಬೇಕು ಅನಿಸಿದ್ರೆ ಅಲ್ಲಿ ಸಿಸ್ಟರ್ ಬರ್ತಾ ಇದ್ದಾರೆ, ಅವ್ರ ಹತ್ರ ನೀನು ಮುಂದಕ್ಕೆ ಮಾತಾಡು ಅಂತ ಹೇಳಿಬಿಟ್ಟು ಅವನು ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಆ ತಂದೆಗೆ ವಿಪರೀತ ಬೇಸರವಾಯಿತು. ಅರ್ಜೆಂಟಾಗಿ ಡಾಕ್ಟ್ರು ಹೋದ್ರಲ್ಲ, ಮತ್ತು ಡಾಕ್ಟ್ರ್ ಹತ್ರ ನಾವೆಲ್ಲ ಹೇಳ್ಕೊಳ್ಬೇಕು ಮಾಡಬೇಕು ಅಂದಾಗ ಡಾಕ್ಟ್ರು ನಮಗೆ ಸಮಯ ಕೊಡಲಿಲ್ಲ ಅಂದಾಗ ಎಂಥವ್ರಿಗೂ ಬೇಜಾರಾಗುತ್ತೆ. ಆದರೆ ಡಾಕ್ಟ್ರು ಯಾವ ಪರಿಸ್ಥಿತಿಯಲ್ಲಿ ಇದ್ದರು ಅಂಥೇಳಿ ಆತನಿಗೆ ಗೊತ್ತಿರಲಿಲ್ಲ, ಆ ಹುಡುಗನ ತಂದೆಗೆ ಗೊತ್ತಿರಲಿಲ್ಲ. ಹಾಗಾಗಿ ಹಿಂದೆಯೇ ನರ್ಸ್ ಬಂದು ನಿಂತದ್ದನ್ನು ಕಂಡು ಅವನು ತಕ್ಷಣ ಡಾಕ್ಟ್ರ್ ಹಿಂದೆನೇ ನರ್ಸ್ ಬಂದುಬಿಟ್ಟು ಇವ್ರ ಹಿಂದೆ ನಿಂತ್ಕೋತಾರೆ. ಅದನ್ನು ನೋಡಿದ ತಕ್ಷಣ ಅವ್ರೇನು ಮಾಡ್ತಾರೆ, ಇವನೇಕೆ ಇಷ್ಟು ತಾಳ್ಮೆಗೆಟ್ಟವನಂತೆ ವರ್ತಿಸುತ್ತಿದ್ದಾನೆ, ಈ ಡಾಕ್ಟ್ರಿಗೆ ಏನು ಬಂದಿದೆ, ಅವನಿಗೆ ತಾಳ್ಮೆನೇ ಇಲ್ಲ, ಹಿಂಗಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಮಾತಾಡ್ತಾನೆ. ನನ್ನ ಮಗನ ಸ್ಥಿತಿಗತಿ ಬಗ್ಗೆ ಕೊಂಚ ತಿಳಿದುಕೊಳ್ಳೋಣ ಎಂದರೆ ಅದಕ್ಕೂ ಪುರುಸೊತ್ತಿಲ್ಲದಂತೆ ಓಡುತ್ತಿದ್ದಾನಲ್ಲ. ನನ್ನ ಮಗ ಹೇಗಿದ್ದಾನೆ, ಏನಾಗಿತ್ತು, ಹೇಗೆ ಮಾಡಿದ್ರಿ ಅಂತ ಅದ್ರ ಬಗ್ಗೆ ವಿಚಾರಿಸೋಣ ಅಂದರೆ ಅದಕ್ಕೂ ಕೂಡ ಇವನು ಟೈಮ್ ಕೊಡ್ತಾಯಿಲ್ಲ, ಹೆಂಗೆ ಓಡ್ತಾ ಇದ್ದಾನೆ ನೋಡು ಅಂತ
ಕೂಗಾಡ್ತಾನೆ. ಹಣದ ಹಿಂದೆ ಬಿದ್ದವರ ಧಾವಂತವೇ ಇಂಥದ್ದು. ಅಂದರೆ ದುಡ್ಡಿನಿಂದ ಯಾರು ಬೀಳ್ತಾರೆ ಡಾಕ್ಟ್ರುಗಳು ಅಂಥವರೆಲ್ಲ ಇದೇ ಹಣೆ ಬರ ಅಂತೇಳಿ ಅವ್ನು ಗುಣ ಅಂತೇಳಿ ಬೈಕೋತಾನೆ. ಇವರಿಗೆ ರೋಗಿಗಳ ಜೀವಕ್ಕಿಂತ ದುಡ್ಡೇ ದೊಡ್ಡದು ಅಂದ. ಅವನು ಹೇಳ್ತಾನೆ ತಂದೆ, ಇವರಿಗೆ ರೋಗಿಗಳ ಜೀವ ಹೆಂಗಿದೆ ಏನು ಅನ್ನೋದ್ರ ಕಡೆ ಗಮನನೇ ಇಲ್ಲ, ಇವರಿಗೆ ದುಡ್ಡೇ ದೊಡ್ಡದು ಛೇ ಎಂದು ಮುದಲಿಸೋದು ಅಂತಂದರೆ ಅವನನ್ನು ಬೈಕೋತಾನೆ. ಇವರಿಗೆಲ್ಲ ಪೇಷಂಟ್ಗಳ ಜೀವದ ಜೊತೆ ಚೆಲ್ಲಾಟ ಆಡ್ತಾರೆ, ಇವರಿಗೆ ದುಡ್ಡೇ ಮುಖ್ಯ ಅಂತ ಹೇಳಿ ಅವನು ಬೈಕೋತಾನೆ. ನರ್ಸ್ ಮೌನವಾಗೇ ನಿಂತಿದ್ದಳು. ಅವಳ ಕಣ್ಣಿನಿಂದ ನೀರು ಜಾರಿ ಕೆನ್ನೆಯ ಮೇಲೆ ಹರಿಯುತ್ತಿದ್ದವು. ನರ್ಸು ಇವನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ತುಂಬ ಪೇಷನ್ಸಿಂದ ಅವಳು ಅಲ್ಲೇ ನಿಂತಿರ್ತಾಳೆ. ಆದರೆ ಅವಳ ಕಣ್ಣಲ್ಲಿ ನೀರು ಹರಿತಾ ಇರತ್ತೆ. ಭಾರವಾದ ದನಿಯೊಂದು ಅವಳಿಂದ ಹೊರಬಿತ್ತು. ಅಂದರೆ ಅವಳು ತುಂಬ ದುಃಖದಿಂದ ಮಾತನ್ನು ಹೇಳ್ತಾಳೆ. ಏನು ಹೇಳಿದ್ಲು? ಅವರ ಮಗ ನಿನ್ನೆಯಷ್ಟೇ ನಡೆದ ಆಕ್ಸಿಡೆಂಟಲ್ಲಿ ಸತ್ತು ಹೋದ. ಪಾಪ, ನಾವು ಅವರಿಗೆ ಫೋನ್ ಮಾಡಿದಾಗ ತಮ್ಮ ಮಗನ ಅಂತ್ಯಕ್ರಿಯೆಯ ದುಃಖದ ಮಡುವಿನಲ್ಲಿದ್ದರು. ಆವಾಗ ನರ್ಸ್ ಹತ್ಕೊಂಡು ಹೇಳ್ತಾಳೆ ನರ್ಸು, ಪಾಪ ಅವ್ರ ಮಗ ನಿನ್ನೆ ಅಷ್ಟೇ ನಡೆದೋದಂಥ ಒಂದು ಆಕ್ಸಿಡೆಂಟಲ್ಲಿ, ನಿನ್ನೆ ಆಕ್ಸಿಡೆಂಟ್ ಆಯಿತು, ಆ ಆಕ್ಸಿಡೆಂಟಲ್ಲಿ ಅವ್ರ ಮಗ ತೀರ್ಕೊಂಡ, ಅವ್ರ ಮಗ ಸತ್ತು ಹೋದ. ಪಾಪ ಅವರ ಮಗ ಮಗನ ಅಂತ್ಯಕ್ರಿಯೆಯಲ್ಲಿ ಅವರಿದ್ದರು. ನಾವು ಫೋನ್ ಮಾಡಿದಾಗ ಅದನ್ನು ಕೂಡ ಅವರು ಲೆಕ್ಕಿಸ್ದೆ. ನಿನ್ನ ಮಗನ ಆಪರೇಷನ್ ತುರ್ತನ್ನು ಹೇಳುತ್ತಿದ್ದಂತೆಯೇ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದರು. ಅಂದರೆ ಮಗನ ಅಂತ್ಯಕ್ರಿಯೆ ಕೆಲಸ ನಡೀತಾ ಇದ್ದರೆ ನಾವು ಫೋನ್ ಮಾಡಿದಾಗ ಅದನ್ನೂ ಕೂಡ ಲೆಕ್ಕಿಸದೆ ನಿನ್ನ ಮಗನನ್ನು ಉಳಿಸಬೇಕು ಅಂತ ಹೇಳಿ ಅವರು ಧಾವಂತವಾಗಿ ಅಂತ್ಯಕ್ರಿಯೆ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅವರಿಲ್ಲಿಗೆ ಬಂದಿದ್ದರು. ನಿನ್ನ ಮಗನ ಜೀವ ಉಳಿಸಿದರು. ಅವರ ಅಂತ್ಯಕ್ರಿಯೆ ಕೆಲಸಗಳನ್ನು ಅರ್ಧವನ್ನು ಅಲ್ಲೇ ಬಿಟ್ಟು ನಿನ್ನ ಮಗನ ಜೀವವನ್ನು ಉಳಿಸಿದರು ಪಾಪ. ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗ್ತಿದ್ದಾರೆ. ಅಂದರೆ ಅವನ ಒಂದು ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನಾನು ಮೊದಲು ಹೇಳಿದೆ ಸ್ಟಾರ್ಟಿಂಗಲ್ಲಿ ಅಂತಿಮ ವಿದಾಯ ಅಂದರೆ ಏನು ಅಂತ. ಅಂತಿಮ ಅಂದರೆ ಕೊನೆಯ, ವಿದಾಯ ಅಂದರೆ ಏನಂತ ಹೇಳಿದೆ ನಾನು ನಿಮಗೆ, ಹೇಳಿ ನೆನೆಸ್ಕೊಳ್ಳಿ ನೋಡೋಣ. ವಿದಾಯ ಅಂದರೆ ಬೀಳ್ಕೊಡೋದು ಅಂತ. ಅಂದರೆ ಸತ್ತವರಿಗೆ ಕಡೆಯಾಗಿ ಕೊಡ್ತಕ್ಕಂತಹ ಒಂದು ಬೀಳ್ಕೊಡುಗೆ. ಅಂದರೆ ಅವರು ಸಂತೋಷವಾಗಾದರೂ ಕೊಡ್ಬೋದು, ದುಃಖದಲ್ಲಾದರೂ ಕೊಡ್ಬೋದು, ಅವರವರ ಮನೋಭಾವನೆಗಳ ಮೇಲೆ ಹೋಗುತ್ತೆ. ಒಟ್ಟಾರೆ ಅಂತಿಮವಾಗಿ ಅಂದರೆ ಕಡೆಯ ವಿದಾಯವನ್ನು ಹೇಳ್ತಕ್ಕಂಥದ್ದು ಯಾವಾಗ? ಅವರು ಸತ್ತು ಹೆಣವಾಗಿ ಆ ಹೆಣವನ್ನು ಕಳಿಸುವಾಗ ಹೇಳತಕ್ಕಂಥದ್ದು. ಸೊ ಅದನ್ನು ಅವಳು ನರ್ಸ್ ಹೇಳ್ತಾಳೆ. ಈಗ ಅವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಇಲ್ಲಿಂದ ಹೋಗ್ತಿದ್ದಾರೆ ಅಂತ ಹೇಳ್ತಾಳೆ. ಅದನ್ನು ಕೇಳಿದಂತಹ ಆ ವ್ಯಕ್ತಿಯ ಮನಸ್ಸು ಹೇಗಾಗಿರಬೇಡ, ನಾನು ಇಂತಹ ಮಾತುಗಳನ್ನೆಲ್ಲ ಆಡಬಾರ್ದಾಗಿತ್ತು ಅಂತ ಅವನ ಮನಸ್ಥಿತಿ ಅನಿಸುತ್ತೆ. ಆ ತಂದೆಯ ಗಂಟಲು ಹಿಂಗೆ ಹೋಗಿತ್ತು. ತನ್ನ ಮಗನನ್ನು ನೋಡುವುದಕ್ಕೂ ಚೈತನ್ಯವಿಲ್ಲದೆ ಕುರ್ಚಿಯಲ್ಲಿ ಕುಸಿದು ಕುಳಿತರು. ಅಂದರೆ ಅವ್ರಿಗೆ ಆ ದುಃಖದ ಮಡುವಿನ ಒಂದು ಸನ್ನಿವೇಶವನ್ನು ಆ ನರ್ಸ್ ಹೇಳಿದಾಗ ಅವನಿಗೆ, ಆ ತಂದೆಗೆ ಬಹಳ ನೋವಾಗುತ್ತೆ. ತನ್ನ ಮಗನನ್ನು ನೋಡಬೇಕು ಅಂತಕ್ಕಂಥದ್ದು ಕೂಡ ಅವನಿಗೆ ಅನಿಸೋದಿಲ್ಲ. ಅಷ್ಟು ನೋವಾಗಿ ಅವನಲ್ಲೇ ಕೂತ್ಕೋತಾನೆ. ಕಾರಣ ಯಾಕೆ ಹೇಳಿ? ಅವನು ತನ್ನ ಮಗನ ಪರಿಸ್ಥಿತಿಗೆ ಡಾಕ್ಟ್ರು ಲೇಟಾಗಿ ಬಂದರು, ಡಾಕ್ಟ್ರು ಸರಿಯಾಗಿ ನನ್ನ ಸಮಯ ಕೊಡಲಿಲ್ಲ, ನನ್ನ ಜೊತೆ ಮಾತಾಡಲಿಲ್ಲ, ಈ ಎಲ್ಲ ಸಿಟ್ಟು ಅವನಲ್ಲಿತ್ತು. ಆದರೆ ಡಾಕ್ಟ್ರು ಯಾವ ಪರಿಸ್ಥಿತಿಯಲ್ಲಿದ್ದರು ಅಂತಕ್ಕಂಥದ್ದು ಅವನಿಗೆ ಗೊತ್ತಿರಲಿಲ್ಲ. ಅದು ಗೊತ್ತಾದ ಮೇಲೆ ಅವನಿಗೆ ಬಹಳ ಮನಸ್ಸಲ್ಲಿ ನೋವಾಗುತ್ತೆ. ನಾನು ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತಕ್ಕಂತಹ ನೋವು ಅವನಲ್ಲಿ ಬಹಳ ಕಾಡುತ್ತೆ ಅಲ್ವಾ? ನೋಡಿದ್ರೆ ಮಕ್ಕಳ, ಆ ವೈದ್ಯರು ತಾವು ಎಂತಹ ಕಷ್ಟದಲ್ಲಿದ್ದರೂ ಕೂಡ ಇನ್ನೊಬ್ಬರ ಕಷ್ಟಕ್ಕೆ ಹೇಗೆ ಸ್ಪಂದಿಸಿದ್ರು ಅಂತ. ಇದೇ ರೀತಿ ಅನೇಕ ಡಾಕ್ಟ್ರುಗಳು ತಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಕಷ್ಟವನ್ನು ಬದಿಗಿಟ್ಟು ಬಂದು ತಮ್ಮ ಸೇವೆಯನ್ನು ಮಾಡ್ತಾರೆ. ಅಂದರೆ ತನ್ನ ಮಗ ಹೋದರೂ ಕೂಡ, ಅಂದರೆ ತನ್ನ ಮಗ ಸತ್ತು ಹೋಗಿದ್ದರೂ ಕೂಡ ಇನ್ನೊಬ್ಬ ಮಗನನ್ನು ಜೀವವನ್ನು ಉಳಿಸೋಣ, ನನ್ನ ಮಗವಂತೂ ಸತ್ತು ಹೋಗ್ಬಿಟ್ಟ, ಈಗ ಉಳಿದಿರೋ ಆ ಮಗು ಜೀವನಾದರೂ ಉಳಿಸೋಣ, ನಾನು ಅವನಿಗಾದರೂ ಸೇವೆ ಮಾಡೋಣ, ಅವನನ್ನು ಹೇಗಾದರೂ ಮಾಡಿ ಉಳಿಸಬೇಕು ಅಂತ ಅವನು ಯೋಚನೆ ಮಾಡಿ ಆ ತಂದೆಯಾದರೂ ಖುಷಿ ಕೊಡೋಣ ಅಂತ ಅನ್ನಿಸಿ ತಾನು ತನ್ನ ಮಗನ ಅಂತಿಮ ಯಾತ್ರೆಯ ಕೆಲಸಗಳಲ್ಲಿ ಇದ್ದಂತಹ ಡಾಕ್ಟ್ರು ಅವನೇನು ಮಾಡ್ತಾನೆ, ಅದನ್ನು ಅಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ಹಾಸ್ಪಿಟ್ಲಿಗೆ ಬಂದು ಆ ಮಗುವಿಗೆ ಆಪ್ರೇಷನ್ ಮಾಡಿ ಆ ಮಗುವನ್ನು ಉಳಿಸ್ತಾನೆ ಅಲ್ವಾ ಮಕ್ಕಳ? ಇದು ನಿಜವಾದಂತಹ ಒಂದು ಸೇವಾ ಮನೋಭಾವ. ಆದರೆ ಈಗಿನ ಕಾಲದಲ್ಲಿ ಇರ್ತಾರೆ ಇಂತಹ ಡಾಕ್ಟ್ರು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ 100ಕ್ಕೊಬ್ಬರು ಎಲ್ಲೋ ದುಡ್ಡಿನ ಆಸೆಗೆ ಬಿದ್ದಂಥವ್ರು ಇರ್ತಾರೆ. ಆ ಒಬ್ಬರಿಂದ ಇಡೀ ಡಾಕ್ಟ್ರು ಕುಲಕ್ಕೆ ಕೆಟ್ಟ ಹೆಸರುಗಳು ಕೂಡ ಎಷ್ಟೋ ಸರ್ತಿ ಬರುತ್ತೆ. ಎಲ್ಲ ಡಾಕ್ಟ್ರುಗಳು ಕೂಡ ಆ ರೀತಿ ಇರೋದಿಲ್ಲ.
ಹೀಗೆ ನೀವು ಕೂಡ ಬೇರೆಯವರ ಕಷ್ಟಕ್ಕೆ ಮಿಡಿಯುವಂತಹ ಭಾವನೆಗಳನ್ನು ಬೆಳೆಸ್ಕೊಳ್ಳೋಣ. ಆಯಿತಾ ಮಕ್ಕಳ? ಈಗ ನೀವು ಈ ಪಾಠವನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಥಿತಿ ಹೇಗಾಗಿರಬಹುದು ಅಂತಕ್ಕಂಥದ್ದು ಕೂಡ ನಾನು ಇಲ್ಲಿ ಊಹಿಸಬಲ್ಲೆ. ಆದರೆ ಈಗ ನೀವು ನಿಮ್ಮ ಮನಸ್ಸನ್ನು ಬೇರೆಯವರ ಸೇವೆ ಮಾಡಬೇಕು ಅನ್ನೋವಂಥ ಒಂದು ಮನೋಭಿಲಾಷೆಯನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಬೇಕು. ಓಕೆನಾ ಮಕ್ಕಳ? ನಮಸ್ಕಾರ ಮಕ್ಕಳ.